ಓಕೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಟರು ಹೌದು ಮತ್ತು ಹೋರಾಟಗಾರರು ಹೌದು, ಚಳವಳಿಗಾರರು ಹೌದು. ಅಹಿಂಸಾ ಚೇತನ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚೇತನ್ ಅವರೇ ನಮಸ್ಕಾರ, ರಾಘವ ಸೂರ್ಯ ಮಾತಾಡ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀರಿ? ಚೆನ್ನಾಗಿದ್ದೀನಿ ರಾಘವ ಸೂರ್ಯ ಅವರೇ, ಚೆನ್ನಾಗಿದ್ದೀನಿ. ನೀವು ಒಳ್ಳೆ ವಿಚಾರ ಎತ್ಕೊಂಡಿದ್ದೀರಾ. ಚರ್ಚೆಗಳು ಆಗಬೇಕು ಪ್ರಜಾಪ್ರಭುತ್ವದಲ್ಲಿ, ಈ ತರ ಚರ್ಚೆಗಳು ಬಹಳ ಮುಖ್ಯ. ಕರೆಕ್ಟು. ಅದಕ್ಕೆ ನೀವು ಏನು ಅಡಿಪಾಯ, ನಿಮ್ಮಂಥವ್ರು ಒಂದು ಸಣ್ಣ ಟ್ವೀಟ್ ಮಾಡಿದ್ರು ಸಾಕು, ಅದು ದೊಡ್ಡ ಮಟ್ಟದಲ್ಲಿ ಕೆಲವೊಬ್ಬರಿಗೆ ಸ್ವೀಟು ಆಗುತ್ತೆ, ಕೆಲವೊಬ್ಬರಿಗೆ ಖಾರಾನೂ ಆಗುತ್ತೆ. ಏನಂತೀರಿ? ಇಲ್ಲ, ಅದು ದೊಡ್ಡ ಮಾತು. ಅದು ನೀವು ಈ ತರ ಒಳ್ಳೆ ವಿಚಾರಗಳು ನೀವು ಪ್ರಸ್ತಾಪ ಮಾಡ್ತಿರೋದ್ರಿಂದ ಅಂಕಿ ಅಂಶಗಳು ಇಟ್ಕೊಂಡು ಅದನ್ನ ವಿಚಾರ ಬಿಡಿಸಿ ನೀವು ಹೇಳ್ತಿರೋದು, ಜನರಿಗೆ ಜಾಗೃತಿ ಮಾಡ್ತಿರೋದು ಅಷ್ಟೋ ಬೇಗ ಈ ಸುದ್ದಿ ಬಹಳ ಒಳ್ಳೇದು. ನಾನು ಕೂಡ ಈ ಮಾತನ್ನ ಕೇಳಿದೆ, ಬಿ ಕೆ ಹರಿಪ್ರಸಾದ್ ಅವರ ಮಾತು, ಕಾಂಗ್ರೆಸ್ ಬಡವರ ಪಕ್ಷ ಅಂತ. ಹೌದು ನೋಡಿ, 140 ವರ್ಷದ ಕಾಂಗ್ರೆಸ್ನ ಇತಿಹಾಸದಲ್ಲಿ ಅವ್ರು ಯಾವತ್ತೂ ಬಡವರ ಪಕ್ಷ ಆಗಿಲ್ಲ. ಅವರು ಒಂದು ಶ್ರೀಮಂತರಿಗಾಗಿ, ಶ್ರೀಮಂತರಿಂದ ಶ್ರೀಮಂತರಿಗೋಸ್ಕರ ಅನ್ನೋ ರೀತಿನಲ್ಲಿ ನಡ್ಕೊಂಡ್ ಬರ್ತಾ ಇದ್ದಾರೆ. ನಾನು ಇದನ್ನ ಸುಮ್ನೆ ಹೇಳ್ತಾ ಇರೋದಲ್ಲ, ಇದು ನೀವು ಅಂಕಿ ಅಂಶಗಳೇ ನೋಡಿ. 2023 ಅಂಕಿ ಅಂಶಗಳು ಎಲ್ಲಾ ರೀತಿ ದಾಖಲೆಗಳು ಆನ್ಲೈನ್ ಎಲ್ಲ ಸಿಗತ್ತೆ. ನೀವೊಂದು ಬಿಜೆಪಿನು ಜೆಡಿಎಸ್ ಕೂಡ ಅದು ಶ್ರೀಮಂತರಿದ್ದಾರೆ, ಅವರು ಕೂಡ 44-46 ಕೋಟಿ ಅನ್ನೋದು ಆವರೇಜ್ MLA ಅನ್ನೋದು ದುಡ್ಡಿದೆ. ಆದ್ರೆ ಕಾಂಗ್ರೆಸ್ ಹತ್ರ 67 ಕೋಟಿ ಮೇಲಿರೋದು ಆವರೇಜ್ MLA. ಸೊ ಆವರೇಜ್ ರೀತಿ ಸರಾಸರಿ ಅಂತ ನೋಡಿದಾಗ ಇವರಲ್ಲಿ ಒಂದು 50% ಜಾಸ್ತಿ ಇದೆ ಎಲ್ಲರಿಗಿಂತ. ಆಮೇಲೆ ಇದು ನಮ್ಗೇನು ಒಂದು ಮಾತು ಬರುತ್ತೆ, ಬಹಳ ನನಗೆ ಒಂದು ಮನಸ್ಸು ಮುಟ್ಟೋ ಮಾತು, ಎಲ್ಲಿ ಹೆಚ್ಚು ಸಂಪತ್ತಿರುತ್ತೋ ಅಲ್ಲಿ ಹೆಚ್ಚು ಅಪರಾಧ ಇರುತ್ತೆ. ಸೊ ಇಲ್ಲಿ ನಮಗೆ 1413 ಕೋಟಿ ಅನ್ನೋದು, ಮತ್ತೆ ಅದು DK ಶಿವಕುಮಾರ್ ಅವ್ರದ್ದು, ಪ್ರಿಯಕೃಷ್ಣ ಅವ್ರದ್ದು, ವೈದ್ಯ ಸುರೇಶ್ ಅವ್ರದ್ದು ಪ್ರಶ್ನೆ ಬರೋದು, ಇದು ಹೇಗೆ ದುಡ್ಡು ಮಾಡಿದ್ದಾರೆ ಅಂತಾನೂ ಪ್ರಶ್ನೆ ಬಂದೇ ಬರುತ್ತೆ. ಯಾಕಂದ್ರೆ 100 ಕೋಟಿ 1000 ಕೋಟಿ ಯಾಕೆ ನಮ್ಮ ರೈತರಿಗೆ ಸಿಗಲ್ಲ, ಯಾಕೆ ನಮ್ಮ ಚರಂಡಿ ಕಾರ್ಮಿಕರಿಗೆ ಸಿಗಲ್ಲ, ಯಾಕೆ ನಮಗೆ ಸ್ಮಶಾನ ಕಾರ್ಮಿಕರಿಗೆ ನಮಗೆ ಸದಾಶಿವನಗರದಲ್ಲಿ ಮನೆ ಸಿಗಲ್ಲ? ಅವ್ರು ಶ್ರಮ ಪಡಲ್ವಾ? ಅವ್ರು ಕಷ್ಟ ಪಡಲ್ವಾ? ಇಲ್ಲಿ ಏನಾಗತ್ತೆ ಅಂದ್ರೆ, ಒಂದ್ 2004ರಲ್ಲಿ 7 ಕೋಟಿ ಇರೋರು 2023 ಅಷ್ಟೊತ್ತಿಗೆ 1413 ಕೋಟಿ ಅಂದ್ರೆ ಯಾವ ಅವ್ಯವಹಾರಗಳು ನಡೆದಿದೆ, ಯಾವ ಒಂದ್ ರೀತಿ ಪ್ರಶ್ನಾರ್ಹ ಡೀಲಿಂಗ್ಸ್ ನಡೆದಿದೆ, ಇದೆಲ್ಲ ಕೂಡ ಪ್ರಶ್ನೆ ಮುಖ್ಯವಾಗಿ ಬರುತ್ತೆ. ಸೊ ನಮಗೆ ಈ ಇಂಥವರ ದುಡ್ಡು ಕೋವಿಡ್ ಸಂದರ್ಭದಲ್ಲಿ ನಾವೆಲ್ಲ ನೆರಳುತ್ತಿರುವಾಗ, ನಮ್ಮ ಕಾರ್ಮಿಕರು, ನಮ್ಮ ಪಾಪ ಅವ್ರ ಜೀವನೇ ಅವ್ರ ರಿಸ್ಕಲ್ಲಿ ಇದ್ದಾಗ, ಎಲ್ಲಾರು ಸಾಯ್ತಾ ಇರುವಾಗ ಎಷ್ಟೋ ಜನ, ಆ ಟೈಮ್ ನಲ್ಲಿ ಇವರ ದುಡ್ಡು, ಇವರ ಲ್ಯಾಂಡ್ ವ್ಯಾಲ್ಯೂಗಳು, ಇವರ ಒಂದು ಖಜಾನೆಗಳು ಹೆಚ್ಚಾಗ್ತಾ ಇತ್ತು. ಈ ಕಾಂಗ್ರೆಸ್ ಪಕ್ಷದವ್ರು ಅಂತವ್ರು ದೊಡ್ಡ ರಾಜಕಾರಣಿಗಳು. ಸೊ ನಮಗೆ ಈ ಬಡವರ ಪಕ್ಷ ಅನ್ನೋ ಒಂದ್ ರೀತಿ ಬಣ್ಣದ ಮಾತುಗಳಾಡಿ ಶ್ರೀಮಂತರೇ ಲಾಭ ಮಾಡ್ತಿರೋದು ನನಗೆ 140 ವರ್ಷಗಳಿಂದ ಕಾಣಿಸ್ತಾ ಇದೆ. ಮೋತಿಲಾಲ್ ನೆಹರು ಇಂದ ಹಿಡಿದು ನಮಗೆ ಇವತ್ತು DK ಶಿವಕುಮಾರ್ ವರೆಗೂ ಅದೇ ರೀತಿನಲ್ಲಿ ನಡ್ಕೊಂಡ್ ಬರ್ತಾ ಇದೆ ಹೊರತು, ಬಡವರ ಬಗ್ಗೆ ಒಂದು ಬಣ್ಣದ ಮಾತುಗಳು, ಡೈಲಾಗ್ ಹೊಡೆದು ಭಾಷಣಗಳು, ದುಡ್ಡು ಮಾಡ್ಕೊಳ್ಳೋ ಮಾತ್ರ ಶ್ರೀಮಂತರು ಈ ಅಸಮಾನತೆ ವ್ಯವಸ್ಥೆಗೆ ತುಪ್ಪ ಸುರಿತಾ ಹೋಗೋದು. ಕರೆಕ್ಟ್. ಚೇತನ್ ಅವರೇ, ನೀವು ಬಹಳ ಒಂದು ಇಂಪಾರ್ಟೆಂಟ್ ಕಾಂಟೆಕ್ಸ್ಟ್ ನ ನೀವು ಇವತ್ತು ಮುನ್ನೆಲೆಗೆ ತಂದಿದ್ದೀರಿ. ಥ್ಯಾಂಕ್ಸ್ ಫಾರ್ ದಟ್. ಅಂದ್ರೆ ಒಂದು ಈ ದೃಷ್ಟಿಯಲ್ಲಿ ಈ ಪ್ರಮೇಯದಲ್ಲಿ ನಾವು ಚರ್ಚೆಯನ್ನು ಮಾಡಬೇಕಾಗಿದೆ ಅನ್ನೋದನ್ನು ತೋರಿಸ್ತಾ ಇದ್ದೀರಿ. ಆದರೆ ಅಪಾರ್ಟ್ ಫ್ರಮ್ ದಿಸ್, ಈಗ ಈ ಚರ್ಚೆ ಮತ್ತಷ್ಟು ಪಾಸಿಬಿಲಿಟೀಸ್ನ ನೋಡೋಣ. ಅಂದರೆ ಈಗ ಶ್ರೀಮಂತರಾಗೋದೇ ತಪ್ಪು ಅಂತನಾ ಒಂದು, ಆಮೇಲೆ ಇನ್ನೊಂದು ನೀವು ಹೇಳ್ತಾ ಇದ್ರಿ, ಬೇರೆ ಯಾರು ಕೂಡ ಶ್ರೀಮಂತರಾಗ್ತಾ ಇಲ್ಲ, ಬರೀ ರಾಜಕಾರಣಿಗಳ ಸಂಪತ್ತನ್ನು ನೋಡಿದಾಗ ನಮಗೆಲ್ಲ ಒಂದಿಷ್ಟು ಅನುಮಾನ ಬರುತ್ತೆ ಅಂತ ಹೇಳಿದ್ರಿ. ಇನ್ನೊಂದು ಪಾಯಿಂಟ್ ಹೇಳಿದ್ರಿ, ಎಲ್ಲಿ ಅತಿ ಹೆಚ್ಚು ಶ್ರೀಮಂತರಿರ್ತಾರೋ ಅಲ್ಲಿ ಅಪರಾಧಗಳಿರುತ್ತವೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದೀರಿ. ಕೆನ್ ವಿ ಜನರಲೈಸ್ ಇಟ್? ಸೊ ಇದನ್ನು ನಾವು ಸಾಮಾನ್ಯವಾಗಿ ಹೇಳ್ಬಿಡ್ಬೋದಾ? ಇವಾಗ ಒಂದ್ ಹೇಳ್ತೀನಿ, ಈ ಪ್ರಶ್ನೆಗಳು ನನ್ನ ಪ್ರಶ್ನೆಯ ದೃಷ್ಟಿಕೋನ ನಿಮ್ಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ. ಇಲ್ಲ, ನನಗೆ ಅರ್ಥ ಆಗಿದೆ. ಕ್ಯಾಪಿಟಲಿಸ್ಟ್ ಸಿಸ್ಟಮ್ ನಲ್ಲಿ ನಮ್ಗೇನ್ ಹೇಳತ್ತೆ ಈ ಕ್ಯಾಪಿಟಲ್ ನ್ಯಾರೇಟಿವ್, ನಿರೂಪಣೆ ಮತ್ತೆ ಕಥನ ಏನ್ ಹೇಳತ್ತೆ ಅಂದ್ರೆ, ಯಾರೇ ಶ್ರಮ ಪಟ್ಟರು, ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನೀವು ಶ್ರೀಮಂತರಾಗ್ಬೋದು ಅಂತ ಒಂದು ರೀತಿಯ ಒಂದು ನಿರೂಪಣೆ, ಒಂದು ನ್ಯಾರೇಟಿವ್ ಇದೆ. ಆದ್ರೆ ಅದು ನಮಗೆ ಆ ನ್ಯಾರೇಟಿವ್ ಇಂದ ಎಷ್ಟೋ ಜನರಿಗೆ ನಾನು ದುಡ್ಡು ಮಾಡ್ಕೋಬಹುದು, ನಾನು ಶ್ರೀಮಂತನಾಗ್ಬೋದು ಅಂತ ಕನ್ಸು ಕಾಣಕ್ಕೆ ಸಾಧ್ಯತೆಗಳಾಗತ್ತೆ. ಆದ್ರೆ ಅದು ನಿಜವಾಗ್ಲೂ ವಾಸ್ತವ ಸತ್ಯನಾ? ಯಾಕಂದ್ರೆ ನಾನ್ ನೋಡಿರೋ ಪ್ರಕಾರ ಇವಾಗ ನಿಜವಾಗ್ಲೂ ಶ್ರೀಮಂತರಾಗ್ಬೇಕು ಅಂದ್ರೆ 2 ದಾರಿ ಇರೋದು ರಾಘವ ಸೂರ್ಯ ಅವರೇ. ಒಂದು ದಾರಿ ಏನಂದ್ರೆ ಬರ್ತ್ ಲಾಟ್ರಿ ಅಂದಾಗ ನೀವು ಎಲ್ಲ ಒಂದು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿ ಅಲ್ಲಿಂದ ದುಡ್ಡು ಮೇಲೆ ದುಡ್ಡು ಮಾಡ್ಕೊಳ್ತಾ ಹೋಗೋದು. ಇಲ್ಲ ಅಂದ್ರೆ ಎರಡನೇದು ಏನಂದ್ರೆ ಅಡ್ಡದಾರಿ ಹಿಡಿಯೋದು. ಅಂದ್ರೆ ಸಮಯದ ಅಭಾವ ಇರೋದ್ರಿಂದ ನಾನು ಕ್ರಿಸ್ಪ್ ಆಗಿ ಕೇಳ್ತಾ ಇದ್ದೀನಿ. ಚೇತನ್ ಅವರೇ, ಈಗ ನೀವು ಹೇಳ್ತಾ ಇದ್ರಿ
ಅಂದರೆ ಎಲ್ಲರೂ ಕೂಡ ಶ್ರೀಮಂತರಾಗಕ್ಕೆ ಆಗ್ತಾ ಇಲ್ಲ ಅನ್ನೋ ಒಂದು ನಿಮ್ಮ ನೋವು, ಅದು ಸಾತ್ವಿಕ ಆಕ್ರೋಶ ಮತ್ತು ವಿಶಾಲ ಭಾವನೆಯನ್ನು ತೋರಿಸುತ್ತೆ. ಐ ಅಪ್ರಿಷಿಯೇಟ್ ದಟ್. ನಿಜಕ್ಕೂ ಆ ಒಂದು ಉದಾರ ಭಾವನೆ ಇರಬೇಕು, ಎಲ್ಲರೂ ನಮ್ಮವರು ಅಂತ. ಅದೇ ಪ್ರಶ್ನೆ ಹೀಗೂ ಮಾಡೋರಿದ್ದಾರಲ್ಲ, ಹಾಗಾದರೆ ದೊಡ್ಡ ದೊಡ್ಡ ಹೀರೋಯಿನ್ನು ಡೈರೆಕ್ಟರ್ ಅಷ್ಟೇ ದೊಡ್ಡ ಶ್ರೀಮಂತರಾಗ್ತಾರಪ್ಪ, ಎಲ್ಲಿ ಒಬ್ಬ ಲೈಟ್ ಬಾಯ್ ಆಗಿರ್ಬೋದು, ಪ್ರೊಡಕ್ಷನ್ ಬಾಯ್ ಆಗಿರ್ಬೋದು, ಕ್ಯಾಮ್ರಾಮನ್ನು ಅವ್ರು ಯಾಕೆ ಶ್ರೀಮಂತರಾಗಲ್ಲ ಅಂತ ಕೇಳಿದ್ರೆ ನಿಮ್ಮ ಉತ್ತರ ಏನು? ಖಂಡಿತ ಇಲ್ಲಿ ಕಷ್ಟಪಟ್ಟು ಬೆವರು ಸುರಿಸ್ಕೊಂಡು ನೀವು ಬೆಳೆಯಕ್ಕಾಗಲ್ಲ. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಕಷ್ಟಪಟ್ಟು ಬೆವರು ಸುರಿಸಷ್ಟು ನೀವು ನಿಮ್ಮ ಒಂದು ರೀತಿ ಬಡತನದಲ್ಲೇ ಕಷ್ಟಪಟ್ಟು ನಡ್ತಾ ಇರ್ತೀರಾ. ಆದ್ರೆ ನಿಜವಾಗ್ಲೂ ಕುತಂತ್ರ ಮಾಡ್ಕೊಂಡು ಅಡ್ಡದಾರಿ ಇಟ್ಕೊಂಡು ಮಾಡಬಾರದು ಮಾಡಿ ಈ ವ್ಯವಸ್ಥೆನಲ್ಲಿ ಒಂದ್ ರೀತಿ ಅವರ ಒಂದು ಇನ್ಫ್ಲೂಯೆನ್ಸ್, ಅವರ ಪ್ರಭಾವ ಬಳಸ್ಕೊಂಡು ಸ್ವಾರ್ಥಕ್ಕೆ ಬೆಳೆದಿರೋರೇ ಆ ಒಂದು ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಪಕ್ಷ ಅಂತವ್ರು ಅವರು ಬೆಳೀತಾ ಹೋಗ್ತಾರೆ. ಇಲ್ಲ, ನಿಜ ನೀವು ಅದನ್ನ ಜನಸಾಮಾನ್ಯರಿಗೂ ಕೂಡ ಇದೆ, ಅದರಲ್ಲಿ ನೀವು ಹೇಳ್ತಾ ಇರೋದು ಅಕ್ಷರಶಃ ತಪ್ಪಿಲ್ಲ. ಏನಪ್ಪ ಪೊಲಿಟಿಷಿಯನ್ಸ್ ಮುಂಚೆ ಆರಂಭದಲ್ಲಿ ಅಧಿಕಾರಕ್ಕೆ ಬಂದಾಗ ಇಷ್ಟಿರುತ್ತೆ, ಬರೋಕ್ಕಿಂತ ಮುಂಚೆ ಇಷ್ಟಿರುತ್ತೆ, ಅದು ಹಿಂಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ದುಡ್ಡು ಮಾಡ್ಕೊಂಡು ಬಿಡ್ತಾರೆ ಅನ್ನೋ ಪ್ರಶ್ನೆ ಇದೆ. ಆದರೆ ಎಲ್ಲವೂ ಕೂಡ ಸಂವಿಧಾನದ ಅಡಿಯಲ್ಲಿ, ಕಾನೂನಿನ ಅಡಿಯಲ್ಲಿ ವ್ಯವಸ್ಥೆ ಚೆನ್ನಾಗಿ ಇದ್ದದ್ದೇ ಆದರೆ ನಮಗೆ ಈ ಪ್ರಶ್ನೆಗಳು ಬರಲ್ಲ. ಅಬ್ಸಲ್ಯೂಟ್ಲಿ ಯು ಆರ್ ರೈಟ್, ಐ ಡು ಅಗ್ರಿ ವಿತ್ ದಿಸ್. ಆದರೆ ನನಗೊಂದು ಕುತೂಹಲದ ಪ್ರಶ್ನೆ, ನೀವೀಗ ಸಿನಿಮಾ ಮಾಡ್ತಾ ಇರುವಾಗ ಎಲ್ರಿಗೂ ಹೇಳ್ತಾ ಇದ್ರ ನಿಮ್ಗೆ ಯಾಕೆ ಜಾಸ್ತಿ ಸಂಬಳ ಸಿಗಲ್ಲ ಅನ್ನೋ ಪ್ರಶ್ನೆ ಏನಾದ್ರು ಮಾಡ್ತಾ ಇದ್ರ ತಾವು? ಖಂಡಿತ ನಮಗೆ ಸಿನಿಮಾ ರಂಗ ಅನ್ನೋದು ಒಂದು ಅಸಮಾನತೆ ವ್ಯವಸ್ಥಿತ ರೀತಿನಲ್ಲಿ ಸ್ಟ್ರಕ್ಚರಲಿ ಇದೆ. ಸಿನಿಮಾ ರಂಗ ನಾನು ಅದನ್ನ ಬಹಳ ವರ್ಷಗಳನ್ನ ಪ್ರಶ್ನೆ ಮಾಡ್ಕೊಳ್ತಾನು ಬಂದಿದ್ದೀನಿ. ಅದನ್ನ ಆ ಅಸಮಾನತೆ ಅನ್ನೋ ವ್ಯವಸ್ಥಿತವಾದ ಅನ್ಯಾಯನೇ ನನಗೆ ತಡೆಯಕ್ಕಾಗದೆ ಅದನ್ನ ಹೊರಗೆ ಬಂದಿರೋಕ್ಕೂ ಅಥವಾ ಅದಕ್ಕೆ ಹೊರಗಿಂದ ಪ್ರಶ್ನೆ ಮಾಡ್ತಾ ಒಳಗಿನ ಪ್ರಶ್ನೆ ಮಾಡ್ತಾ ಬರ್ತಾ ಇದ್ವಿ. ಬಟ್ ಸಿನಿಮಾ ಅನ್ನೋದು ಸಮಾಜ ಅಲ್ಲ. ಸಿನಿಮಾ ರಚನಾತ್ಮಕವಾಗಿ ಸಮಸ್ಯೆ ಇದೆ ಅನ್ನೋ ಕಾರಣಕ್ಕೆ ಸಮಾಜದ ಸಮಸ್ಯೆ ಇರಬೇಕು ಅಂತ ಏನಿಲ್ಲ. ಸಮಾಜದ ಒಂದು ದೊಡ್ಡ ಮಾಧ್ಯಮ ಚೇತನ್ ಅವರೇ, ಖಂಡಿತ ದೊಡ್ಡ ಮಾಧ್ಯಮನೇ. ಆದ್ರೆ ಸಿನಿಮಾ ಅನ್ನೋದು ಏನಾಗಿದೆ ಅಂತಲ್ಲ, ಅದು ಬೈ ನೇಚರ್ ಇಟ್ ಇಸ್ ಅ ಬಿಸ್ನೆಸ್. ಆ ಬಿಸ್ನೆಸ್ ಅಂದ್ರೆ ಮುಖಗಳಿಗೆ ಜಾಸ್ತಿ ವ್ಯಾಲ್ಯೂ ಸಿಗುತ್ತೆ. ಹೀರೋಯಿನ್ಗೆ ಎಸ್ಪೆಷಲಿ ಹೀರೋ ಒಂದ್ ಮಟ್ಟಿಗೆ ಡೈರೆಕ್ಟರ್, ಒಂದ್ ಮಟ್ಟಿಗೆ ಪ್ರೊಡ್ಯೂಸರ್, ಬೇರೆ ಎಲ್ಲರಿಗೂ ಬೇರೆ ಬೇರೆ ಹಂತಕ್ಕೆ ಒಂದ್ ರೀತಿ ಅವ್ರ ಜೀವನಕ್ಕೆ ಕಷ್ಟ ಆಗುತ್ತೆ. ಆದ್ರೆ ಅದು ಇದನ್ನ ಗಮನಿಸ್ತಾ ಇರೋರಿಗೆ ಒಂದು ಸಮರೈಸ್ ಮಾಡ್ಬಿಡೋಣ. ಈಗ ನೀವು ಅವ್ರು ಪ್ರಶ್ನೆ ಮಾಡಿದ್ದಕ್ಕೆ ನೀವು ಒಂದು ಟ್ವೀಟ್ ಮಾಡಿದ್ರಿ, ಆಯ್ತು, ನಾವು ಅದನ್ನ ಚರ್ಚೆ ಮಾಡ್ತಾ ಇದೀವಿ. ಈಗ ಏನ್ ಆಕ್ಷನ್ ಐಟಮ್, ಏನ್ ತೆಗೆದುಕೊಳ್ಬೇಕು? ವಾಟ್ ಇಸ್ ದ ಟೇಕ್ ಅವೇ? ಈಗ ನಮ್ಮ ಜನ ಯಾವ ರೀತಿ ಆಲೋಚನೆ ಮಾಡಬೇಕು, ಜನ ಏನ್ ಮಾಡಬೇಕು, ಜನಪ್ರತಿನಿಧಿಗಳು ಏನ್ ಮಾಡಬೇಕು, ಅಧಿಕಾರಿಗಳು ಏನ್ ಮಾಡಬೇಕು? ಎಸ್, ಪ್ಲೀಸ್ ಗೋ ಹೆಡ್. ಏನ್ ಮಾಡಬೇಕು ಅಂದ್ರೆ ನಮಗೆ ಬಹಳ ಮುಖ್ಯವಾಗಿ ನಮಗೆ ಒಂದು ಪರ್ಯಾಯ ಶಕ್ತಿ ಕರ್ತಾ ಬರಬೇಕು. ಈ ಕಾಂಗ್ರೆಸ್ ಅನ್ನೋರು ಏನು ಒಂದು ಬಡವರ ಪಕ್ಷ ಅಂತ ಹೇಳ್ಕೊಂಡ್ ಬಂದಿದೆ, ನಿಜವಾಗ್ಲು ಬಡವರು ವೋಟ್ ಇಂದ ಇವ್ರು ದುಡ್ಡು ಮಾಡ್ಕೊಡ್ತಾ ಇದ್ದಾರೆ. ಆದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ ನಿಜವಾಗ್ಲು ಬಡವರು, ನಿಜವಾಗ್ಲೂ ಒಂದು ಶೋಷಿತರ ಕಷ್ಟದಲ್ಲಿರೋರ್ ಪರವಾಗಿ ನಿಂತು ಒಂದು ಪರ್ಯಾಯ ಶಕ್ತಿ ಕಟ್ಟಿ, ಅದು ಬರೀ ಬಡವರು ನಿಯರ್ಸೋದಷ್ಟೇ ಅಲ್ಲ, ಸ್ವಲ್ಪ ವೇಗವಾಗಿ ಮಾತಾಡ್ತಾ ಇದ್ದೀನಿ, ಕ್ಷಮೆ ಇರಲಿ, ವೇಗವಾಗಿ ಮಾತಾಡ್ತಾ ಇದ್ದೀನಿ, ಯಾಕಂದ್ರೆ ಇನ್ನಷ್ಟು ಸುದ್ದಿ ನಾವು ಕವರ್ ಮಾಡಬೇಕಾಗಿದೆ. ಹಾಗಾಗಿ ಈಗ ಆಯ್ತು, ಚರ್ಚೆ ಮಾಡಿದ್ರಿ. ಈಗ ನೆಕ್ಸ್ಟ್ ಏನ್, ನೀವು ಹೊಸ ಪಕ್ಷ ಕಟ್ತೀರಾ ಅಥವಾ ಬಡವ್ರ ಪಕ್ಷ ಅಂತ ಏನಾದ್ರು ಮಾಡ್ತೀರಾ, ಅಥವಾ ಶ್ರೀಮಂತರು ಯಾರು ಬರಬಾರ್ದು ಅಂತಾನ, ಅಥವಾ ಶ್ರೀಮಂತರು ಬಂದ್ರೆ ಒಂದಿಷ್ಟು ಕಣ್ಣಿಡಿ ಅಂತಾನ, ಏನು? ವಾಟ್ ಇಸ್ ದ ಎಕ್ಸಾಕ್ಟ್ ಪಾಯಿಂಟ್ ಆಫ್ ವ್ಯೂ? ನಮ್ಮ ವಾದ ನಾನು ಒಂದೇ ಹೇಳ್ತೀನಿ ರಾಘವ್ ಸೂರ್ಯ ಅವರೇ, ನಮ್ಮ ವಾದದಲ್ಲಿ ಜಾಸ್ತಿ ಸಮಾಜದಿಂದ ಪಡೆದಿರೋರು ಜಾಸ್ತಿ ವಾಪಸ್ ಕೊಡಬೇಕು, ಜಾಸ್ತಿ ವಂಚಿತರು ಜಾಸ್ತಿ ಪಡಿಬೇಕು. ಗಾಟ್ ಇಟ್. ಸೊ ಇದು ನಮಗೆ ನ್ಯಾಯದ ಪರಿಕಲ್ಪನೆ. ಬಡವರು, ನಮಗೆ ತಳಮಟ್ಟದಲ್ಲಿರೋ ಸ್ಲಮ್ ಅಲ್ಲಿರೋ ಶೋಷಿತರು, ಹಳ್ಳಿ ರೈತ ಕಾರ್ಮಿಕರು ಜಾಸ್ತಿ ಪಡಿತಾ ಹೋಗ್ಬೇಕು. ಜಾಸ್ತಿ ಪಡೆದಿರೋ ನನ್ನಂತವನು ಎಲ್ಲಾ ರೀತಿ ಬೈ ಬರ್ತ್ ಲಾಟರಿಯಿಂದ ಜಾಸ್ತಿ ಪಡೆದು ಅದರಿಂದ ಇನ್ನು ಲಾಭ ಪಡ್ತಿರೋ ಜಾಸ್ತಿ ವಾಪಸ್ ಕೊಡ್ಬೇಕು. ಅದು ಅನೇಕ ನೂರಾರು ಸಾವಿರಾರು ಕೋಟಿ ಇರೋರು ನಮ್ಮ ಹತ್ರ ಅಷ್ಟೊಂದು ಇಲ್ಲ, ಬಟ್ ಅದ್ರಲ್ಲಿ ಇರೋರು ಅವ್ರು ಹೆಚ್ಚಾಗಿ ಕೊಡ್ಬೇಕು. Okay. Got it. I got your concern and so kind of you, sir. Thank you so much for joining us. Thanks for your words and time. ನಮಸ್ಕಾರ. ಓಕೆ, ಇದು ಚೇತನ್ ಅಹಿಂಸಾ ಅವರ ಮಾತಿನ ಸಾರಾಂಶವನ್ನು ನೀವು ಗಮನಿಸಿದ್ದೀರಿ. ಅಂದರೆ ಇಲ್ಲಿ ಯಾರನ್ನೋರು ದೂಷಣೆ ಮಾಡ್ತಾನೆ, ಎಲ್ಲರೂ ಕೂಡ ಸಮಾಜದ ಒಂದು ಪರಿಕಲ್ಪನೆ ಸಮಾಜದ ಪರಿಕಲ್ಪನೆ ಇಟ್ಕೊಂಡಾಗ ಬರುವಂಥ ಮಾತುಗಳು ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ. ಇದಕ್ಕೆ ವ್ಯತಿರಿಕ್ತವಾಗಿ ಕೌಂಟ್ರ್ ಕೊಡೋದು, ಚರ್ಚೆ ಮಾಡೋದು, ವಿತಂಡವಾದ ಮಾಡೋದು ಇರುತ್ತೆ. ಅದೆಲ್ಲ ಹೊರತುಪಡಿಸಿ ಏನಾದರೂ ಅವ್ರು ಹೇಳೋದ್ರಲ್ಲಿ ಒಂದಿಷ್ಟು ಪಾಸಿಟಿವ್ ಪಾಯಿಂಟ್ಸ್ ಇದಾವ ಅನ್ನುವ ದೃಷ್ಟಿಕೋನದಲ್ಲಿ ನಾವು ನೋಡೋಣ.